ಈಗ ತುಲಾ ರಾಶಿಯವರಿಗೆ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ನಾನು ನಿಮ್ಗೆ ಹೇಳ್ಕೊಟ್ಟಂಗೆ ಕೆಲವೊಬ್ಬರಿಗೆ ಗುರುಬಲ ಇದೆ, ಕೆಲವೊಬ್ಬರು ಶನಿ ಬಲ ಇದೆ, ಕೆಲವೊಬ್ಬರಿಗೆ ಪಾಪ ಗುರುಬಲನೂ ಇಲ್ಲ, ಶನಿ ಬಲನೂ ಇಲ್ಲ. ಆದರೆ ಈ ತುಲಾ ರಾಶಿಗೆ ವಿಶೇಷವಾಗಿ ಈ 2026ರಲ್ಲಿ ಗುರುಬಲನೂ ಇದೆ, ಶನಿ ಬಲನೂ ಇದೆ. ಅಂದರೆ ಎಷ್ಟು ಅದೃಷ್ಟವಂತರು ಅಂತ ತಿಳ್ಕೊಂಬಿಡಿ. ಯಾಕಂದರೆ ಈ ಸಂಪೂರ್ಣ ಗುರುಬಲ ಶನಿ ಬಲ ಇರೋದು ಎರಡೇ ರಾಶಿಗೆ, ಒಂದು ತುಲಾ ರಾಶಿ, ಒಂದು ಮಿಥುನ ರಾಶಿಗೆ, ವೃಷಭ ರಾಶಿಗೆ. ಆದ್ದರಿಂದ ಈ ತುಲಾ ರಾಶಿಯಲ್ಲಿ ಬಂದಿರೋಂಥ ಅವಕಾಶಗಳನ್ನ ಕಳ್ಕೊಂಬಿಡಿ. ನೋಡಿ, ಕೆಲಸ ಕಾರ್ಯದಲ್ಲಿ ಅನುಕೂಲ ಆಗುವಂಥದ್ದು, ವಿಶೇಷ ಈ ಮಾರ್ಚ್ ತಿಂಗಳಲ್ಲಿ ಅದೃಷ್ಟಗಳು ಹುಡ್ಕೊಂಡು ಬರೋಂಥದ್ದು, ಮತ್ತು ತಂದೆಯಿಂದ ಏನೋ ಒಂದು ಒಳ್ಳೆ ಪ್ರೀತಿಯ ಮಾತುಗಳು. ಇಷ್ಟು ದಿವಸ ತಂದೆ ಸ್ವಲ್ಪ ಕಿರಿಕ್ ತೆಗೆಯುವಂಥವ್ರು ಕೂಡ ಈ ಮಾರ್ಚ್ ತಿಂಗಳಲ್ಲಿ ತಂದೆಯಿಂದ ಒಂದು ಪ್ರೀತಿ ಮಾತುಗಳು, ಅವರಿಂದ ಆಡುವಂಥ ಮಾತಿನ ಖುಷಿ ಇರುವಂಥದ್ದು, ಅಥವಾ ತಂದೆಯೊಂದಿಗೆ ದೂರ ಪ್ರಯಾಣ ಆಗುವಂಥದ್ದು, ಅವರೊಂದಿಗೆ ಒಂದು ಒಳ್ಳೆ ಉತ್ತಮವಾದ ಒಡನಾಟ ಇರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಆಮೇಲೆ ಮುಖ್ಯವಾಗಿ ಒಂದು ಅದೃಷ್ಟಗಳು ಒಲಿದು ಬರುತ್ತೆ. ನೋಡಿ, ನವಮ ಸ್ಥಾನ ಬಂದು ಧರ್ಮ ತ್ರಿಕೋಣಗಳಲ್ಲಿ ಒಂದು, ಅದರಲ್ಲೂ ನವಮ ಸ್ಥಾನದಲ್ಲಿ ಗುರು ಇದ್ದಾನೆ ಅಂದರೆ ಒಂದು ನವಮದಿಂದ ಪಂಚಮ ದೃಷ್ಟಿ ನೋಡ್ತಾನೆ. ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಅದೇ ರೀತಿ ನಾವು ತುಲಾರಾಶಿಯವರಿಗೆ ಪಂಚಮಕ್ಕೆ ನೋಡೋದ್ರಿಂದ ವಿವಾಹ ಭಾಗ್ಯ ಬರುವಂಥದ್ದು. ನೋಡಿ, ಯಾರಿಗೆ ಎಷ್ಟು ವರ್ಷ ಪ್ರಯತ್ನ ಬಿಡ್ತಾರೆ ವಿವಾಹ ಆಗದೆ ಇರೋದು, ಈ ಸಮಯದಲ್ಲಿ ಒಂದು ನೀರಿಗೆ ಒಂದು ದೇವರು ಬಲಗಡೆ ಹೂವು ಎಷ್ಟು ಸುಲಭವಾಗಿ ಕೊಡ್ತಾನೋ ಅದೇ ರೀತಿ ಎಲ್ಲ ಮದುವೆಗಳಾಗುವಂಥದ್ದು, ಸುಲಭ ರೀತಿಯಲ್ಲಿ ಆಗುವಂಥದ್ದು, ಒಂದು ಶ್ರಮ ಇಲ್ದಿರೋ ರೀತಿಯಲ್ಲಿ ವಿವಾಹ ಆಗುವಂಥದ್ದು. ಮತ್ತು ಎಜುಕೇಷನ್ ಸಂಬಂಧಪಟ್ಟಂಗೆ ಒಂದು ವಿದೇಶದಲ್ಲಿ ವ್ಯಾಸಂಗ ಮಾಡೋವಂಥವ್ರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಯಾರಾದರೂ ಹೊಸದಾಗಿ ಮದುವೆ ಆಗಿರುವಂಥವ್ರಿಗೆ ಸಂತಾನಕ್ಕೆ ಸಂಬಂಧಪಟ್ಟಂಗೆ ತುಂಬ ಪ್ರಯತ್ನ ಬೀಳ್ತಾ ಇರ್ತಾರೆ, ಆಗ್ತಾ ಇರಲ್ಲ ಅಂಥವ್ರಿಗೆ ಈ ಮಾರ್ಚಲ್ಲಿ ಖಂಡಿತ ನಿಮಗೆ ಒಂದು ಸಂತಾನಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಸಿಹಿ ಸುದ್ದಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಎಲ್ಲೊಂದು ಕಡೆ ನಿಮಗೆ ಆ ಥರ ತುಂಬ ತೊಂದರೆ ಆಗ್ತಿದೆ, ಜಾತಕದಲ್ಲಿ ಏನಾದರೂ ಸಂತಾನಕ್ಕೆ ಸಂಬಂಧಪಟ್ಟಂಗೆ ಗುರು ದೋಷಯುಕ್ತ ಆಗಿರುವಂಥದ್ದು, ಅಥವಾ ಪಂಚಮ ಸ್ಥಾನದಲ್ಲಿ ಪಾಪಗ್ರಹ ಇರುವಂಥದ್ದು, ರಾಹುಕೇತುಗಳಿರುವಂಥದ್ದು, ಈ ರೀತಿಯ ತೊಂದರೆ ಇತ್ತು ಅಂದರೆ ಬಲವಾಗಿ ಒಂದು ಸಂತಾನ ಗೋಪಾಲ ಯಂತ್ರ ಮಾಡ್ಕೊಳ್ಳೋಂಥದ್ದು ಮಾಡಿ. ನೋಡಿ, ಈ ಗುರು ಬಲ ಇರೋದ್ರಿಂದ ಇರುವಂಥ ಸಮಯದಲ್ಲಿ ಎಷ್ಟೇ ಒಂದು ಪ್ರಬಲವಾದ ದೋಷ ಇದ್ದರೂ ಕೂಡ ಸಂತಾನಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಕೆಲವೊಂದು ಅನುಷ್ಠಾನಗಳು ಮಾಡುವಂಥದ್ದು, ಅರಳಿಕಟ್ಟೆ ಸುತ್ತುವಂಥದ್ದು ಕೆಲವೊಂದು ಅನುಷ್ಠಾನಗಳಿದೆ. ಆ ಅನುಷ್ಠಾನಗಳನ್ನ ಈ ಸಮಯದಲ್ಲಿ ಮಾಡಿಕೊಂಡ್ರೆ ಖಂಡಿತ ಸಂತಾನಕ್ಕೆ ಸಂಬಂಧಪಟ್ಟಂಗೆ ಅನುಕೂಲ ಆಗುವಂಥದ್ದು. ನಾಮದಿಂದ ನೋಡೋದ್ರಿಂದ ವಂಶಾಭಿವೃದ್ಧಿ ಆಗುವಂಥದ್ದು ಕೂಡ ನಾವು ಕಾಣ್ಬೋದು. ಸೊ ಈ ರೀತಿ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಅನುಕೂಲ. ವ್ಯಾಪಾರ ವ್ಯವಹಾರಗಳಲ್ಲಿ ನೋಡಿ, ನವಮದಲ್ಲಿ ಗುರು ಬಂತು ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ಒಂದು ಶುಭ ಕಾರ್ಯಗಳು ಏನೇನಿದೆ, ಅಂಗಡಿ ಮುಗ್ಗಟ್ಟಾಗಿರ್ಬೋದು, ಅಥವಾ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು, ಅಥವಾ ತುಂಬ ದಿನಗಳಿಂದ ಕೆಲಸ ಸಿಗದಿರೋ ತುಂಬ ಓದಾಡ್ತಾ ಇರ್ತೀರಾ, ಆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಈ ಸಮಯಗಳಲ್ಲಿ ಪ್ರಯತ್ನ ಪಟ್ಟರೆ, ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಅದು ಖಂಡಿತವಾಗಿ ಶುಭ ಫಲಗಳನ್ನೇ ನೀವು ನಿರೀಕ್ಷೆ ಮಾಡಿದ್ದು. ಮುಟ್ಟಿದ್ದೆಲ್ಲ ಚಿನ್ನ ಅಂತ ಏನು ಹೇಳ್ತೀವಿ, ಅದು ಈ ರಾಶಿಗೆ ಖಂಡಿತ ನಿಮಗೆ ಕಾಣುವಂಥದ್ದು. ನೋಡಿ, ಯಾವುದೋ ಒಂದು ವ್ಯವಹಾರದಲ್ಲಿ ದುಡ್ಡು ತುಂಬ ತೊಂದರೆ ದಿನಗಳಿಂದ ಉಳ್ಕೊಂಡಿರುತ್ತೆ, ಮಾರಿರೋಂಥ ದುಡ್ಡು ಬಂದಿರಲ್ಲ, ಖಂಡಿತ ಈ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ, ಈ ಸಮಯದಲ್ಲಿ ಅನುಕೂಲ ಆಗುತ್ತೆ. ಯಾಕಂದರೆ ಶನಿ ಬಲನಿದೆ, ಗುರು ಬಲ ಇದೆ. ಯಾವುದೋ ಒಂದು ಟೆಂಡರಿಂದ ಕೋಟಿಗಟ್ಟಲೆ ದುಡ್ಡು ಬಂದ್ಬಿಡೋದು, ಯಾವುದೋ ಒಂದು ಸ್ವಯಂ ಉದ್ಯೋಗದಲ್ಲಿ ಒಳ್ಳೆ ಆರ್ಡರ್ಸ್ಗಳು ಹುಡ್ಕೊಂಡು ಬರುವಂಥ ಸಾಧ್ಯತೆಗಳು, ನಿಮ್ಮ ಅದೃಷ್ಟನೇ ಬದಲಾಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಈ ಒಂದು ಸಮಯಗಳಲ್ಲಿ ನೀವು ಕಷ್ಟಪಟ್ಟು ಏಕಾಗ್ರತೆಯಿಂದ ಧರ್ಮದ ರೀತಿಯಲ್ಲಿ ಒಂದು ಹಿರಿಯರ ಮಾರ್ಗದರ್ಶನ, ಅವರ ಆಶೀರ್ವಾದ, ಅಥವಾ ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದಿಂದ ನೀವು ಒಂದು ಒಳ್ಳೆಯ ಸಾತ್ವಿಕ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರತರಾದರೆ ಖಂಡಿತ ಈ ಒಂದು ಸಮಯಗಳು ಬರುವಂಥ ಲಾಭ ಏನಿದೆ ನಿಮ್ಮ ಜೀವನ ಪರ್ಯಂತ ನಿಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಸಮಯ ಚೆನ್ನಾಗಿರುವಂಥದ್ದು, ಗ್ರಹಗಳ ನಿಮಗೆ ಅನುಕೂಲಕರವಾಗಿರೋ ಸಮಯದಲ್ಲಿ ಎಲ್ಲ ಒಂದು ಶುಭ ಕಾರ್ಯಗಳು ಶ್ರಮ ವಹಿಸಿ ನೀವು ಮಾಡಿ, ಒಂದು ಚಾಚು ತಪ್ಪದೆ ಒಂದು ಏಕಾಗ್ರತೆಯಿಂದ ನಿಮ್ಮ ಮಾಡೋಂಥ ಎಲ್ಲ ಕೆಲಸಗಳು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತ ದೊಡ್ಡ ಮಟ್ಟದ ಅನುಕೂಲ ನಿಮಗೆ ತುಲಾರಾಶಿಯವರಿಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಈ ವಿಚಾರ ಆ ವಿಚಾರ ಅಂತಾರೆ, ಪ್ರತಿಯೊಂದು ವಿಚಾರದಲ್ಲೂ ಅನುಕೂಲ ಆಗುವಂಥದ್ದಿದೆ. ಆದರೆ ಎಲ್ಲೊಂದು ಕಡೆ ಲಾಭಸ್ಥಾನದಲ್ಲಿ ಕೇತು ಇರೋದ್ರಿಂದ ಈ ಅನುಷ್ಠಾನಗಳು, ಮನೆಯಲ್ಲಿ ಏನಾದರೂ ದೇವರನ್ನ ಮಾಡಿಸ್ಕೊಬೇಕು ಅಂತಿರ್ತೀರ, ಅಥವಾ ಯಾವುದೋ ದೇವ್ರು ತರಬೇಕು ಅಂತಿರ್ತೀರ, ಅಥವಾ ನಿಮ್ಮ ಮನೆ ದೇವ್ರನ್ನ ಮನೆಗೆ ತಂದು ಒಂದು ಒಳ್ಳೆ ಪೂಜೆ ಮಾಡಿ ಒಂದು 10 ಜನಕ್ಕೆ ಊಟ ಆಗಬೇಕಂತ ಆಸೆ ಇರುತ್ತೆ. ಖಂಡಿತ ಈ ಸಮಯದಲ್ಲಿ ನೀವು ಮಾಡಿ, ಖಂಡಿತ ಅನುಕೂಲ ಆಗುವಂಥದ್ದು. ಅದು ಯಾವುದಾದ್ರು ಒಂದು ದೇವ್ರನ್ನ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ ಮನೆಯಲ್ಲೇ ತಂದಿಟ್ಟು ಪೂಜೆ ಮಾಡೋವಂಥವ್ರಿಗೆ ಕೂಡ ನಿಮ್ಗೆ ಒಂದು ಒಳ್ಳೆಯ ಸಮಯ ಅದು. ಯಾಕಂದರೆ ಲಾಭಸ್ಥಾನದಲ್ಲಿ ಕೇತು ಇರೋದ್ರಿಂದ ದೈವ ಆರಾಧನೆಗೆ ಅನುಕೂಲ ಆಗುವಂಥದ್ದು, ಮನೆಯಲ್ಲಿ ಒಂದು ದೈವ ತರುವಂಥದ್ದು, ಅಥವಾ ಗುರುಗಳ ಆಶೀರ್ವಾದ ಇರುವಂಥದ್ದು, ಅಥವಾ ಮಂತ್ರ ದೀಕ್ಷೆ ಅಥವಾ ಮಂತ್ರ ಪಠನೆ, ಈ ರೀತಿ ಹಲವಾರು ಒಂದು ದೀಕ್ಷೆಗಳನ್ನ ತೊಗೊಳ್ಳೋವಂಥದ್ದು ಮಾಡಿ, ಮಂತ್ರಪಠನೆ ಅನುಷ್ಠಾನಗಳು ಮಾಡೋವಂಥದ್ದು. ಅದು ಯಾವುದಾದ್ರು ಒಂದು ವಿದ್ಯೆ ಕಲಿಬೇಕಂತಿದ್ರೆ ಖಂಡಿತ ಒಂದು ನೋಡಿ, ಈ ಒಂದು ಮಂತ್ರವಿದ್ಯೆ ಅಂತಲ್ಲ, ಬೇರೆ ಯಾವುದೇ ವಿದ್ಯೆ ಕಲಿಯೋದಕ್ಕೂ ಕೂಡ ಒಂದು ಸರಿಯಾದ ಸಮಯ ಅಂತ ಕೂಡ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಏನಂದರೆ ಶನಿ ನಿಮಗೆ ಷಷ್ಠದಲ್ಲಿ ಇರೋದ್ರಿಂದ ಸ್ವಲ್ಪ ಅನಾನುಕೂಲತೆ ಆಗ್ಬೋದು. ಏನಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಅನಾನುಕೂಲತೆ ಇರುವಂಥದ್ದು, ಮತ್ತು ಕಾಲಿಗೆ ಸಂಬಂಧಪಟ್ಟಾಗೆ, ತೊಡೆಗೆ ಸಂಬಂಧಪಟ್ಟಾಗ ಏನಾದರೂ ಚಿಕ್ಕಪುಟ್ಟ ಆಪ್ರೇಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಸಂತಾನಕ್ಕೆ ಸಂಬಂಧಪಟ್ಟಾಗ ಪಂಚಮದಲ್ಲಿ 4 ಗ್ರಹ ಇರುವಂಥದ್ದು, ಇಲ್ಲ ಒಂದು ಕಡೆ ರಾಹು ಇರೋದ್ರಿಂದ ಆಗಿರುವಂಥ ಸಂತಾನ ಏನೇನು ಕ್ಯಾರಿ ಆಗಿದೆ ಅಂತ ಅಂದ್ಕೊಂಡ್ರು ಕೂಡ ಇನ್ನೊಂದು ತಿಂಗಳಾದಮೇಲೆ ಏನೋ ತೊಂದರೆ ಆಗಿ ಅನ್ಕ್ಯಾರಿ ಆಗುವಂಥ ಸಾಧ್ಯತೆ, ಮಕ್ಕಳು ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅಂಥವ್ರಿಗೆ ಈ ಗರ್ಭ ರಕ್ಷಣಾ ಯಂತ್ರ ಅಂತ ಬರುತ್ತೆ, ಈ ಸಮಯದಲ್ಲಿ ಅದನ್ನು ಮಾಡ್ಕೊಳ್ಳೋವಂಥದ್ದು ಮಾಡಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ಜೊತೆಗೆ ತುಲಾರಾಶಿಗೆ ಲಗ್ನಾಧಿಪತಿನೇ ಶುಕ್ರ ಆಗಿರೋದ್ರಿಂದ ಷಷ್ಠ ಭಾವದಲ್ಲಿ
ಉಚ್ಚ ಕ್ಷೇತ್ರಕ್ಕೆ ಈ ತಿಂಗಳಿರೋದ್ರಿಂದ ಸಾಮಾನ್ಯ ಸ್ತ್ರೀಯಲ್ಲಿ ಋತುವಿನ ವಿಚಾರದಲ್ಲಿ ಅಂದರೆ ಏನು ಋತುವಿನ ವಿಚಾರದಲ್ಲಿ ಇದೆ, ತಿಂಗಳಿಗೆ ಮಾಸಿಕ ಋತುವಿನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ತುಂಬ ರಕ್ತಸ್ರಾವ ಆಗುವಂಥದ್ದು, ತುಂಬ ಹೊಟ್ಟೆ ನೋವು ಬರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತೀವಿ. ಸ್ತ್ರೀಯರಿಗೆ ಅದರಲ್ಲೂ ವಿಶೇಷವಾಗಿ ಸ್ತ್ರೀಗೆ ಸಂಬಂಧಪಟ್ಟಾಗ ರೋಗಗಳೇನಿದೆ ಅದು ಉಲ್ಬಣ ಆಗೋ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ನೀವು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಉಪಚಾರಗಳಲ್ಲಿ ಸ್ವಲ್ಪ ಪಥ್ಯಗಳು ಇರುವಂಥದ್ದು ಮಾಡಿ, ಆದಷ್ಟು ಅಂದರೆ ಸಾತ್ವಿಕ ಒಂದು ಆಹಾರನ ತೆಗೆದುಕೊಳ್ಳುವಂಥದ್ದು ಮಾಡಿ. ಖಂಡಿತ ಈ ದೋಷಗಳೇನಾದಿದೆ ಖಂಡಿತ ಹೋಗುವಂಥದ್ದು. ಜೊತೆಗೆ ಶುಕ್ರನ ಒಂದು ಮಹಾಲಕ್ಷ್ಮಿಯ ಒಂದು ಸ್ತೋತ್ರ ಪಠ್ಯ ಮಾಡುವಂಥದ್ದು. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಿಯೇ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯ ನಮಃ ಈ ಮಂತ್ರನ ಹೇಳುವಂಥದ್ದು ಮಾಡಿ. ಶುಕ್ರನ ಅಷ್ಟೋತ್ತರಗಳನ್ನ ಹೇಳುವಂಥದ್ದು ಮಾಡಿ. ಪ್ರತಿ ಶುಕ್ರವಾರ ಲಲಿತ ಸಹಸ್ರನಾಮ ಹೇಳುವಂಥದ್ದು. ನಂತರ ನೀವು ನಿಮ್ಮ ಕಾರ್ಯಗಳಲ್ಲಿ ನಿರತರಾಗುವಂಥದ್ದು ಮಾಡಿ. ಬೆಳಗ್ಗೆ ಎದ್ದು ನಿಮ್ಮ ಶುಚಿಭೂತರಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಕರ್ಮಗಳನ್ನ ಮುಗಿಸಿ ದೇವರ ಮುಂದೆ ಕೂತ್ಕೊಂಡು ಒಂದು ಶುಕ್ರನ ಅಷ್ಟೋತ್ತರ ಹೇಳುವಂಥದ್ದು ಮಾಡಿ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೆಳಗಡೆ ಒಂದು ಜಮಖಾನ ಹಾಕೊಳ್ಳೋಂಥದ್ದು, ಮತ್ತು ಧೂಪ ದೀಪ ನೈವೇದ್ಯಗಳು ಕೊಡಿ. ಒಂದು ಕೇಸರಿ ಬಾತು, ಒಂದು ಏನಾದರೂ ಸಣ್ಣ ಒಂದು ಸ್ವೀಟ್ನ ಇಡುವಂಥದ್ದು, ಅಥವಾ ಬಾಳೆಹಣ್ಣು ಎಳೆ ಬಾಳೆಹಣ್ಣು ಇಡುವಂಥದ್ದು, ಒಂದು 3 ಥರ ಹಣ್ಣು ಇಡುವಂಥದ್ದು, ಅನುಕೂಲ ಆಯ್ತು ಅಂದರೆ ಒಂದು ಸ್ವಲ್ಪ ಸ್ವೀಟ್ ಇಡುವಂಥದ್ದು ಮಾಡಿ. ಜೊತೆಗೆ ಒಂದು 10 ಜನಕ್ಕೆ ಆ ಒಂದು ಪ್ರಸಾದನ ದೇವಸ್ಥಾನದಲ್ಲಿ ಕೊಡುವಂಥದ್ದು ಮಾಡಿ. ಖಂಡಿತ ಆ ದೋಷಗಳಿದ್ರೂ ಕೂಡ ಖಂಡಿತ ನಿವಾರಣೆ ಆಗುವಂಥದ್ದು. ಅದ್ರ ತುಲಾರಾಶಿ ಅಂದರೆ ವ್ಯಾಪಾರಕ್ಕೆ ಎತ್ತಿದ ಕೈ ಅಂತ ಹೇಳ್ಬೋದು. ಸೊ ಅದರಿಂದ ತುಲಾರಾಶಿ ಮಾಡೋಂಥ ವ್ಯಾಪಾರಗಳು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ನಾವು ಕಾಣ್ತೀವಿ. ವಿಶೇಷವಾಗಿ ಗುರುಬಲ ಶನಿಬಲ ಎರಡೂ ಇದೆ. ದೇವರದಿಂದ ಎಲ್ಲ ಮಾರ್ಚಲ್ಲಿ ಖಂಡಿತ ನಿಮಗೆ ತುಲಾರಾಶಿ ದೊಡ್ಡ ರಾಜಯೋಗನೇ ಇದೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಪರಿಹಾರ ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಅನುಕೂಲ ಆಗುತ್ತೆ.